ಇಲ್ಲಿ ಟ್ಯಾಲಿ ಪ್ರೈಮಲ್ಲಿ ಪರ್ಚೇಸ್ ಮತ್ತು ಸೇಲ್ಸನ್ನು ಹೇಗೆ ಯಾವ ಟ್ರಾನ್ಸಾಕ್ಷನಿಗೆ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಆಲ್ರೆಡಿ ನಾನು ಟ್ಯಾಲಿ ಕಂಪನಿ ಕ್ರಿಯೇಟ್ ಮಾಡುವಂಥದ್ದು, ಸೆಲೆಕ್ಟ್ ಕಂಪನಿ, ರೀನೇಮ್ ಕಂಪನಿ, ಡಿಲೀಟ್ ಕಂಪನಿ ಮತ್ತು ಪರ್ಚೇಸ್, ಕಾಂಟ್ರಾ, ರಿಸಿಪ್ಟ್, ಆಮೇಲೆ ಜರ್ನಲ್ ವೋಚರ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಹಾಗೆ ಇವತ್ತು ನಾನು ಪಾರ್ಟ್ 2ದಲ್ಲಿ ಪರ್ಚೇಸ್ ಮತ್ತು ಸೇಲ್ಸನ್ನು ಯಾವ ಮೆಥಡಲ್ಲಿ ಯಾವ ಟ್ರಾನ್ಸಾಕ್ಷನಿಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಮೊದಲಿಗೆ ಪರ್ಚೇಸನ್ನು ನಾವು ಒಂದು ಐಟಮ್ ಇನ್ವಾಯ್ಸ್ ಮೋಡ್, ಆ್ಯಸ್ ವೋಚರ್ ಮತ್ತು ಇನ್ವಾಯ್ಸ್ ಮೋಡಲ್ಲಿ ನಾವೇನು ಮಾಡ್ಬೋದು, ಪರ್ಚೇಸನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ನಾನು ಮೊದಲಿಗೆ ಏನು ಮಾಡ್ತೀನಿ, ಒಂದು ಟ್ರಾನ್ಸಾಕ್ಷನ್ ಇದೆ ಇಲ್ಲಿ. ಸೊ ಈ ಟ್ರಾನ್ಸಾಕ್ಷನನ್ನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಗೂಡ್ಸ್ ಫ್ರಾಮ್ ಶುಭಮ್ ಟ್ರೇಡರ್ಸ್ ಆನ್ ಕ್ರೆಡಿಟ್ 4,65,500 ಆನ್ ಕ್ರೆಡಿಟ್ ಅಂತ ಒಂದು ಟ್ರಾನ್ಸಾಕ್ಷನ್ ಇದೆಯಲ್ಲ. ಸೊ ಇದನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು, ಸೊ ಇಲ್ಲಿ ಪರ್ಚೇಸ್ ಏನಿದೆ ಡೆಬಿಟ್ ಮತ್ತು ಕ್ರೆಡಿಟ್ ಆಗಿ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಡೆಬಿಟ್ ಅನ್ನೋದು ಇಲ್ಲ ಅಲ್ವಾ. ಸೊ ಅದನ್ನು ನಾವೇನು ಮಾಡ್ಬೋದು, ಚೇಂಜ್ ಮೋಡಲ್ಲಿ ಅಂದರೆ ಕಂಟ್ರೋಲ್ ಎಚ್ ಮಾಡಿದರೆ ಆಗುತ್ತಾ, ಆಲ್ಟ್ ಎಚ್ ಮಾಡಿದರೆ ಇಲ್ಲಿ ಬರುತ್ತೆ, ಅಥವಾ ಏನಾಗುತ್ತೆ ಕಂಟ್ರೋಲ್ ಎಚ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಮೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಆ್ಯಸ್ ವೋಚರ್ ಅಂತ ತೊಗೊಳ್ಳಿ, ಇಲ್ಲಿ ಡೆಬಿಟ್ ಕ್ರೆಡಿಟ್ ಬರುತ್ತೆ. ಓಕೆ, ಸೊ ಇಲ್ಲಿ ಐಟಮ್ ಇನ್ವಾಯ್ಸ್ ಅಂತಂದರೆ ಕ್ವಾಂಟಿಟಿಗಳನ್ನು ಆ್ಯಡ್ ಮಾಡ್ತಾ ಹೋಗುವಂಥದ್ದು. ಓಕೆ, ಸೊ ಇಲ್ಲಿ ಐಟಮ್ ಇನ್ವಾಯ್ಸ್ ಇಲ್ಲ, ಆ್ಯಸ್ ವೋಚರ್ ಅಂತ ತೊಗೊಳ್ರಿ. ಸೊ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಇದೆ. ಸೊ ಇಲ್ಲಿ ಮೊದಲಿಗೆ ಕ್ರೆಡಿಟ್ ಇದೆ. ಕ್ರೆಡಿಟಿಗೆ ನಾವೇನಂತ ಮಾಡಬೇಕು, ಯಾರಿಂದ ಪರ್ಚೇಸ್ ಮಾಡ್ಕೊಬಂದಿದ್ವಿ, ಇಲ್ಲಿ ಶುಭಮ್ ಟ್ರೇಡರ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಅವ್ರ ಹೆಸರನ್ನು ಕ್ರೆಡಿಟಿಗೆ ಎಂಟ್ರಿ ಮಾಡ್ಕೋಬೇಕು. ಇಲ್ಲಿ ಆಲ್ಟ್ ಸಿ ಮಾಡಿ ಶುಭಮ್ ಟ್ರೇಡರ್ಸ್ ಅಂತ ತಗೋಬೇಕು, ಅಂಡರ್ ಸಂಡ್ರಿ ಕ್ರೆಡಿಟರ್ಸ್ ಅಂತ. ಓಕೆ, ಅಂಡರ್ ಸಂಡ್ರಿ ಕ್ರೆಡಿಟರ್ಸ್. ಸೊ ಇಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಅಂತ ಇದೆಯಲ್ಲ, ಸೊ ಹತ್ರ ತೊಗೋಬೇಕು. ಅದಾದಮೇಲೆ ಎಂಟರ್, ಅದಾದಮೇಲೆ ಕಂಟ್ರೋಲ್ ಎ ಸೇವ್. ಓಕೆ, ಸೊ ಇಲ್ಲಿ ಅವರು ರೆಫರೆನ್ಸ್ ನಂಬರ್, ರಿಸಿಪ್ಟ್ ನೋಟ್ಸ್ ಎಲ್ಲ ಬರೀಬೋದು. ಸೊ ಅದಾದಮೇಲೆ ನೆಕ್ಸ್ಟು ಡಿಸ್ಪ್ಯಾಚ್ ನಂಬರ್ಸ್, ಡೇಟ್ ಎಲ್ಲ ಹಾಕ್ಕೊಳ್ಬೋದು. ಸೊ ನೆಕ್ಸ್ಟು ಶುಭಮ್ ಟ್ರೇಡರ್ಸ್. ಓಕೆ, ಸೊ ಇಲ್ಲಿ ಅಮೌಂಟ್ ಎಷ್ಟಿದೆ, 4,65,500. ಓಕೆ, 4,65,500. ಅದಾದಮೇಲೆ ಇಲ್ಲಿ ಆನ್ ಅಕೌಂಟ್ ಅಂತ ತೊಗೊಳ್ಬೇಕು. ಓಕೆ, ಇಲ್ಲಿ ಆನ್ ಅಕೌಂಟ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ವೋಚರ್ ಅಂದರೆ ಪರ್ಚೇಸ್ ಅಕೌಂಟ್ ಅಂಡರ್ ಪರ್ಚೇಸ್. ನೆಕ್ಸ್ಟು ಸೇವ್. ಆಮೇಲೆ ಇಲ್ಲಿ ಸೇವ್ ಮಾಡಿದರೆ ಆಯಿತು. ಓಕೆ, ಸೊ ನೆಕ್ಸ್ಟು ನರೇಷನ್ ಬೇಕಿದ್ದರೆ ನೀವು ಇಲ್ಲಿ ನರೇಷನ್ ಬರಿಬೋದು. ಬೀಯಿಂಗ್ ಅಂತ ಬರೆದು ಏನು ಗೂಡ್ಸನ್ನು, ಯಾವ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಅದನ್ನು ಬರಿಬೇಕಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಕಂಟ್ರೋಲ್ ಎ ಮಾಡಿದರೆ ಅದೇನಾಗುತ್ತೆ, ಆಟೋಮೆಟಿಕ್ಲಿ ಸೇವ್ ಆಗುತ್ತೆ. ಓಕೆ, ಸೊ ಇದು ಪರ್ಚೇಸನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು. ಅದೇ ಪರ್ಚೇಸ್ ಇನ್ವಾಯ್ಸ್ ಮೋಡಲ್ಲಿ ಅಥವಾ ಐಟಮ್ ಇನ್ವಾಯ್ಸ್ ಮೋಡಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ನಾವೇನು ಮಾಡ್ಬೋದು, ಕಂಟ್ರೋಲ್ ಎಚ್ ಮಾಡಿ ಇಲ್ಲಿ ಐಟಮ್ ಇನ್ವಾಯ್ಸ್ ಮೋಡ್ ಅಂತ ತೊಗೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ಐಟಮ್ ಇನ್ವಾಯ್ಸ್ ಮೋಡ್, ಅದಾದಮೇಲೆ ಎಂಟರ್. ಸೊ ಇಲ್ಲಿ ಬಿಲ್ ರೆಫರೆನ್ಸ್ ನಂಬರ್, ನೆಕ್ಸ್ಟು ಡೇಟ್, ಅದಾದಮೇಲೆ ಪಾರ್ಟಿ ಅಕೌಂಟ್ ಅಂತ. ಓಕೆ, ಸೊ ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಇದೆ ನೋಡಿ, ಇಲ್ಲಿ ಪರ್ಚೇಸ್ 14 ಕ್ವಿಂಟಲ್ ಪೆಪ್ಪರ್ಸ್ ಎಟ್ ರೇಟ್ ₹32,500 ಆನ್ ಕ್ರೆಡಿಟ್ ಮ್ಯಾಟ್ರಿಕ್ಸ್ ಕಂಪನಿ ಅಂತ ಇದೆ. ಸೊ ಈ ಒಂದು ಟ್ರಾನ್ಸಾಕ್ಷನನ್ನು ಹೇಗೆ ಎಂಟ್ರಿ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ಐಟಮ್ ಇನ್ವಾಯ್ಸ್ ಮೋಡಲ್ ತೊಗೋಬೇಕು. ಸೊ ಇಲ್ಲಿ ಪಾರ್ಟಿ ಅಕೌಂಟ್ ನೇಮ್, ಯಾರಿಂದ ನಾವು ಪರ್ಚೇಸ್ ಮಾಡಿರ್ತೀವಿ ಅವ್ರ ನೇಮನ್ನು ಬರೀಬೇಕು, ಮ್ಯಾಟ್ರಿಕ್ಸ್ ಕಂಪನಿ ಅಂತ. ಕಂಪನಿ ಅಂಡರ್ ಸಂಡ್ರಿ ಕ್ರೆಡಿಟರ್ಸ್ ಅಂತ. ಓಕೆ, ಅಂಡರ್ ಸಂಡ್ರಿ ಕ್ರೆಡಿಟರ್ಸ್ ಕಾಣಿಸ್ತಾ ಇದೆಯಲ್ಲ, ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸ್. ಓಕೆ, ಆಮೇಲೆ ಸೇವ್. ಓಕೆ, ಸೊ ಇಲ್ಲಿ ರೆಫರೆನ್ಸ್ ನಂಬರ್ ಎಲ್ಲ ಬರೀಬೇಕಾಗಿರುತ್ತೆ. ಸೊ ಅದಾದಮೇಲೆ ಮ್ಯಾಟ್ರಿಕ್ಸ್ ಕಂಪನಿ, ಎಂಟರ್. ಸೊ ಇಲ್ಲಿ ಪರ್ಚೇಸ್ ಅಂತ ಚೂಸ್ ಮಾಡೋದು. ಆಲ್ರೆಡಿ ನಾವು ಬರೆದಿರೋ ಪರ್ಚೇಸ್ ಇಲ್ಲಿರುತ್ತಲ್ಲ, ಸೊ ಇದನ್ನೇ ಇಲ್ಲಿ ಚೂಸ್ ಮಾಡಿಕೊಂಡ್ರೆ ಪರ್ಚೇಸ್ ಲೆಡ್ಜರಲ್ಲಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಎಂಟರ್. ಇಲ್ಲಿ ಆಲ್ಟ್ ಸಿ ಮಾಡಿ ಯಾವ ಒಂದು ಐಟಮನ್ನು ತೊಗೊಂಡಿದ್ದು ಪೆಪ್ಪರ್ಸ್ ಅನ್ನೋ ಐಟಮ್ಸನ್ನು ಬರೀಬೇಕು. ಅದಾದಮೇಲೆ ಎಂಟರ್. ಇಲ್ಲಿ ಯೂನಿಟ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಯೂನಿಟ್ಸಲ್ಲಿ ಆಲ್ಟ್ ಸಿ ಮಾಡಿ ಇಲ್ಲಿ ಸಿಂಬಾಲ್ ಏನು ಇದು ಕ್ವಿಂಟಲ್ ಅಂತ, QTL ಅಂತ ಬರೀಬೇಕು. ಸಿಂಬಾಲಲ್ಲಿ QTL. ಇಲ್ಲಿ ಫಾರ್ಮಲ್ ನೇಮಲ್ಲಿ ಅದರ ಫುಲ್ ನೇಮನ್ನು ಬರೀಬೇಕು. ಅದಾದಮೇಲೆ ಇಲ್ಲಿ ಕ್ವಿಂಟಲ್ ಅಂತ ಇರುತ್ತೆ. ಸೊ ಇದನ್ನು ಚೂಸ್ ಮಾಡಿ. ಆಮೇಲೆ ಡೆಸಿಮಲ್
ಈಗ ಕ್ವಿಂಟಲ್ ಮತ್ತು ಕೆ ಜಿ ಎಟ್ ಎ ಟೈಮ್ ಇದ್ದರೆ ಈಗ 1 ಕ್ವಿಂಟಲ್ 50 kg ಈ ಥರ ಇದ್ದಾಗ ಡೆಸಿಮಲ್ 2 ಅನ್ನು ಮಾಡ್ಕೋಬೇಕು. ಇಲ್ಲಿ ಡೆಸಿಮಲ್ 2 ಅವಶ್ಯಕತೆ ಇಲ್ಲ, ಡೈರೆಕ್ಟ್ 0 ತೊಗೊಂಡು ಸೇವ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಇಲ್ಲಿ 14 ಕ್ವಿಂಟಲ್ 32,500. ಓಕೆ, ಸ್ವಲ್ಪ ಪೆಪ್ಪರ್ 14 ಕ್ವಿಂಟಲ್ 32,500 ರೇಟ್. ಆಮೇಲೆ ಎಂಟರ್. ಇಲ್ಲಿ ಟೋಟಲ್ ಅಮೌಂಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಅದಾದಮೇಲೆ ಎಂಟರ್ ಸೇವ್ ಮಾಡಿದರೆ ಇದು ಪರ್ಚೇಸ್. ಅದಾದಮೇಲೆ ನೆಕ್ಸ್ಟು ಸೇಲ್ಸ್ ವೋಚರನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ಇದನ್ನು ಏನು ಮಾಡ್ಬೋದು, ಕಂಟ್ರೋಲ್ ಎಚ್ ಮಾಡಿ ಆ್ಯಸ್ ವೋಚರ್ ಮೋಡ್. ಅದಾದಮೇಲೆ ನೆಕ್ಸ್ಟು ಟ್ರಾನ್ಸಾಕ್ಷನ್. ಇಲ್ಲಿ ಸೇಲ್ಸ್ ಗೂಡ್ಸ್ ಟು ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಆನ್ ಕ್ರೆಡಿಟ್ 8,75,300. ಓಕೆ, ಸೊ ಇದನ್ನು ನಾವು ಹೇಗೆ ಎಂಟ್ರಿ ಮಾಡಬೇಕು, ಇಲ್ಲಿ ಡೆಬಿಟ್ ಫಸ್ಟ್. ಓಕೆ, ಆಲ್ಟ್ ಸಿ ಮಾಡಿ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಅಂಡರ್ ಸಂಡ್ರಿ ಡೆಟರ್ಸ್ ಅಂತ, ಇಲ್ಲಿ ಸಂಡ್ರಿ ಡೆಟರ್ಸ್ ಅನ್ನೋದನ್ನು ತಗೋಬೇಕು. ಅದಾದಮೇಲೆ ಎಂಟರ್ ಈಗ ಬರುತ್ತೆ. ನೆಕ್ಸ್ಟು ಕಂಟ್ರೋಲ್ ಎ ಸೇವ್. ಇಲ್ಲಿ ಅವರ ಡೀಟೇಲ್ಸ್ ಎಲ್ಲ ಬರೀಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಚಂದನ್ ಡಿಸ್ಟ್ರಿಬ್ಯೂಟರ್ಸ್ ಎಂಟರ್. ಇಲ್ಲಿ ಅಮೌಂಟ್ 8,75,300. ಓಕೆ, ಸೊ ಡೆಬಿಟ್ ಎಂಟ್ರಿ ಚಂದನ್ ಡಿಸ್ಟ್ರಿಬ್ಯೂಟರ್ಸ್. ಇಲ್ಲಿ 8,75,300 ಎಂಟರ್. ಇಲ್ಲಿ ನ್ಯೂ ರೆಫರೆನ್ಸ್ ಎಂಟರ್. ಸೊ ಅದಾದಮೇಲೆ ಆಲ್ಟ್ ಸಿ ಮಾಡಿ ಇಲ್ಲಿ ಸೇಲ್ಸ್ ಗೂಡ್ಸ್ ಸೇಲ್ಸ್ ಅಕೌಂಟ್. ಓಕೆ, ಇಲ್ಲಿ ಸೇಲ್ಸ್ ಗೂಡ್ಸ್, ಆಮೇಲೆ ಇಲ್ಲಿ ಸೇಲ್ಸ್ ಅಕೌಂಟ್. ಈ ಲೀಸ್ಟ್ ಆಫ್ ಗ್ರೂಪಲ್ಲಿ ಸೇಲ್ಸ್ ಅಕೌಂಟ್ ಅನ್ನೋದನ್ನು ಚೂಸ್ ಮಾಡಿ ಎಂಟರ್ ಸೇವ್. ಸೊ ಇಲ್ಲಿ ಸೇವ್. ಇಲ್ಲಿ ಸೇಲ್ಸ್ ಎಂಟ್ರಿ ಆಯ್ತಲ್ವ, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್, ಟೋಟಲ್ ಅಮೌಂಟ್, ಆಮೇಲೆ ಎಂಟರ್ ನರೇಷನ್. ಓಕೆ, ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಕಂಟ್ರೋಲ್ ಎಚ್ ಮಾಡಿ ಐಟಮ್ ಇನ್ವಾಯ್ಸನ್ನು ಹೇಗೆ ಯೂಸ್ ಮಾಡ್ಕೋಬೇಕಂತ. ಸೊ ಇಲ್ಲಿ ಐಟಮ್ ಇನ್ವಾಯ್ಸಲ್ಲಿ ಇಲ್ಲಿ ಒಂದು ಎಕ್ಸಾಂಪಲ್, ಸೋಲ್ಡ್ 10 ಕ್ವಿಂಟಲ್ ಪೆಪ್ಪರ್ಸ್ ಟು ಸೂರ್ಯ ಪ್ರೈವೇಟ್ ಲಿಮಿಟೆಡ್ ಆನ್ ಕ್ರೆಡಿಟ್ ಅಂತ ಇದೆ, 32,800 ಅಲ್ವಾ. ಸೊ ಇಲ್ಲಿ ಇದನ್ನು ಹೇಗೆ ಎಂಟ್ರಿ ಮಾಡಬೇಕು, ಇಲ್ಲಿ ಕಂಟ್ರೋಲ್ ಎಚ್ ಮಾಡ್ಕೊಳ್ಬೇಕು. ಇಲ್ಲಿ ಐಟಮ್ ಇನ್ವಾಯ್ಸನ್ನು ತಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಪಾರ್ಟಿ ನೇಮನ್ನು ಬರೀಬೇಕು. ಆಲ್ಟ್ ಸಿ ಮಾಡಿ ಇಲ್ಲಿ ಸೂರ್ಯ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸೂರ್ಯ ಪ್ರೈವೇಟ್ ಲಿಮಿಟೆಡ್ ಅಂಡರ್ ಏನು ತಗೋಬೇಕಾಗತ್ತೆ ಹೇಳಿ, ಸಂಡ್ರಿ ಡೆಟರ್ಸ್ ಎಂಟರ್. ಅದಾದಮೇಲೆ ಸೇವ್, ಆಮೇಲೆ ಸೇವ್ ಮಾಡಿದರೆ ಆಯಿತು. ಓಕೆ, ಸೂರ್ಯ ಪ್ರೈವೇಟ್ ಲಿಮಿಟೆಡ್ ಎಂಟರ್ ಸೇವ್. ಇಲ್ಲಿ ಸೇಲ್ಸ್ ಅಕೌಂಟ್ ಆಲ್ರೆಡಿ ನಾವು ಬರೆದಿದ್ವಲ್ಲ ಇಲ್ಲಿ, ಸೊ ಇದನ್ನೇ ತೊಗೋಬೋದು. ಇಲ್ಲ ಸೇಲ್ಸ್ ಅಂತ ಸಪ್ರೇಟಾಗಿ ಆಲ್ಟ್ ಸಿ ಮಾಡಿ ಸೇಲ್ಸ್ ಅಂಡರ್ ಸೇಲ್ಸ್ ಅಕೌಂಟ್, ಆಮೇಲೆ ಸೇವ್. ಓಕೆ, ಇಲ್ಲಿ ನೇಮ್ ಆಲ್ರೆಡಿ ನಾವು ಬರೆದಿರೋದಿರುತ್ತೆ, ಪೆಪ್ಪರ್ ಅಂತ ಆಲ್ರೆಡಿ ಪರ್ಚೇಸ್ ಆಗಿದೆಯಲ್ಲ. ಸೊ ಈ ಲೀಸ್ಟ್ ಆಫ್ ಗ್ರೂಪಲ್ಲಿ ಪರ್ಚೇಸ್ ಅಂತ ಇದು ಪೆಪ್ಪರ್ಸ್ ಅಂತ ಚೂಸ್ ಮಾಡಿ, ಆಮೇಲೆ ಇಲ್ಲಿ ಕ್ವಾಂಟಿಟಿ ಹಾಕಬೇಕು. ಇಲ್ಲಿ 10, ಆಮೇಲೆ ಎಂಟರ್ 38,500 ಎಂಟರ್. ಸೊ ಇಲ್ಲಿ ಅಮೌಂಟ್ ಬರುತ್ತೆ. ನೆಕ್ಸ್ಟು ಎಂಟರ್, ಆಮೇಲೆ ಸೇವ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು ಈಗ GST ಇದ್ದಾಗ ಹೇಗೆ ನಾವು ಪರ್ಚೇಸ್ ಮತ್ತು ಸೇಲ್ಸನ್ನು ಹೇಗೆ ಎಂಟ್ರಿ ಮಾಡಬೇಕು ಅಂತ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ GST ಇದೆ. ಈಗ ಪರ್ಚೇಸ್ ಗೂಡ್ಸಿಗೆ, ಈಗ ಪೆಪ್ಪರಿಗೆ GSTಗೆ ಒಂದು 12% GST ಇದೆ ಅಂತಂದರೆ, ಸೊ ನಾವೇನು ಮಾಡ್ಬೋದು, ಇದೇ ಒಂದು ಈಗ ಪರ್ಚೇಸ್ ಮಾಡಿರ್ತೀವಲ್ಲ, ಸೊ ಇಲ್ಲಿ ಪರ್ಚೇಸ್ ಮಾಡಿರುವಂಥ ಐಟಮ್ಸಿಗೆ GST ಹಾಕೋದಿದ್ರೆ, ನಾನು ಇಲ್ಲಿ ಪೆಪ್ಪರ್ಸ್ ಇದೆ, ಒಂದು 18% GST ಇದೆ ಅಂತಂದರೆ ನಾವು ಮೊದಲಿಗೆ ಏನು ಮಾಡಬೇಕು, GSTಯನ್ನು ಎಸ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಎಸ್ ಮಾಡುವಾಗ F11 ಪ್ರೆಸ್ ಮಾಡಿ. ಸೊ ಇಲ್ಲಿ ಅನೇಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST ಅಂತ ಇದೆಯಲ್ಲ, ಇದನ್ನು ಎಸ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಇದು ಕಂಪನಿ ಕ್ರಿಯೇಟ್ ಮಾಡುವಾಗಲೇ ಅಲ್ಲಿ ಕೇಳಿರುತ್ತೆ, ನೀವು ಆವಾಗಲೇ ಎಸ್ ಮಾಡಿಟ್ಟಿರಬೇಕು. ಸೊ ಅಥವಾ ಈಗ ಅವಾಗ ಮಾಡಲಿಲ್ಲ ಅಂತಂದರೆ ಈಗ ನೀವೇನು ಮಾಡ್ಬೋದು, ಮಾಡ್ಕೊಳ್ಬೋದು. ಓಕೆ, ಇದನ್ನು ಎಸ್ ಮಾಡಿ ಆಮೇಲೆ ಸೇವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಐಟಮ್ಸನ್ನು ಎಂಟ್ರಿ ಮಾಡ್ತೀರಲ್ಲ, ಇಲ್ಲಿ ಪೆಪ್ಪರ್ಸನ್ನು ಎಂಟ್ರಿ ಮಾಡಿ ಕ್ವಾಂಟಿಟಿ ಹಾಕ್ತೀರಿ. ಅದಾದಮೇಲೆ 1 ಸ್ಟೆಪ್ ಎಂಟರ್, 2 ಸ್ಟೆಪ್ ಎಂಟರ್,
ಆಮೇಲೆ ಆಲ್ಟ್ ಸಿ ಮಾಡಿ ಇಲ್ಲಿ ಪರ್ಚೇಸಿಗೆ ಇನ್ಪುಟ್ CGST ಅಂತ ತೊಗೋಬೇಕು. ಪರ್ಚೇಸಿಗೆ ಇನ್ಪುಟ್ CGST, ಎಂಟರ್ ಇಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಅದಾದಮೇಲೆ ನೆಕ್ಸ್ಟು ಇಲ್ಲಿ GST ಅಂತ ತೊಗೋಬೋದು. ಸೊ ಇಲ್ಲ ಅದರ್ಸ್ ಅಂತ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಫಿಕ್ಸ್ಡ್ GST ಇದೆ ಅಂತಂದರೆ ನೀವು ಇಲ್ಲೇ GST ಅಂತ ತೊಗೊಂಡು ಇಲ್ಲಿ GST ತೊಗೊಂಡು ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಹಾಕ್ಬಿಡ್ಬೋದು. ಸೊ ಇಲ್ಲ ನೀವು ಏನು ಮಾಡ್ಬೋದು, ಅದರ್ಸ್ ಅಂತ ಇಲ್ಲಿ ಅದರ್ಸ್ ತೊಗೊಂಡು ಆಮೇಲೆ ಇಲ್ಲಿ ಬಂದು GST ತೊಗೊಳ್ಳಿ. ನೀವು ಚೇಂಜ್ ಮಾಡ್ಕೊಳ್ಬೋದು ಈಸಿಯಾಗಿ. ಓಕೆ, ಸೊ ಇಲ್ಲಾಂದರೆ ಫಿಕ್ಸ್ ಆಗಿರುತ್ತೆ. ನೀವು ಮತ್ತೆ ಬೇರೆ ಬೇರೆ GST ಇದ್ದಾಗ ಬೇರೆ ಬೇರೆ ಇನ್ಪುಟ್ಸ್ CGSTಯನ್ನು ಕ್ರಿಯೇಟ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಓಕೆ, ಸೊ ನಿಮಗೆ ಯಾವುದೇ GST ಬರಲಿ, ಯಾವುದೇ ಪರ್ಸೆಂಟೇಜ್ ಇರಲಿ, ಆಗ ನೀವೇನು ಮಾಡ್ಬೋದು, ಮೇಲ್ಗಡೆ ಅದರ್ಸ್ ಅಂತ ತೊಗೊಬಿಟ್ರೆ ಇಲ್ಲಿ 0% ಇಟ್ಕೊಂಡು ಇಲ್ಲಿ GSTಯನ್ನು ಅಪ್ಲೈ ಮಾಡ್ಬೋದು. ಇನ್ಕ್ಲೂಡ್ ಇನ್ GST ಅಂತ ಇದೆ, ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್, ಅಲ್ಲಿ GST ತೊಗೊಂಡು ಸೊ ಇಲ್ಲಿ 3 ಸ್ಟೆಪ್ಪನ್ನು ಹಾಕ್ಕೊಂಡ್ರೆ ಅದಾದಮೇಲೆ ಕಂಟ್ರೋಲ್ A ಮಾಡಿ ಸೇವ್ ಆಗುತ್ತೆ. ಸೊ ಇಲ್ಲಿ 12% ಇದೆ ಅಂತಂದರೆ CGST ಅಂತಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಸೊ ಅದಕ್ಕೆ 6% ಹಾಕಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಆಲ್ಸಿ ಮಾಡಿ ಇನ್ಪುಟ್ SGST, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಇಲ್ಲ ಅದರ್ಸ್, ಆಮೇಲೆ ಇಲ್ಲಿ GST ಗೂಡ್ಸ್ ವ್ಯಾಲ್ಯೂಸ್, ಆಮೇಲೆ ಸೇವ್. ಸೊ ಇಲ್ಲಿ 6%. ಸೊ ಈಗೇನಾಯಿತು, GST ಅಮೌಂಟ್ 2 ಬಂತು, ಇಲ್ಲಿ 12% ಆಯಿತು. ಇಲ್ಲಿ ಆಟೋಮೆಟಿಕ್ಕಾಗಿ ಈ 4,55,000ಗೆ 6% ಕ್ಯಾಲ್ಕುಲೇಷನ್ ಮಾಡಿ 2 ಕಡೆ ಈಕ್ವಲ್ ಆಗಿ ಮಾಡ್ಕೊಳ್ಳುತ್ತೆ. ಇಲ್ಲಿ ಟೋಟಲ್ ಮಾಡಿಬಿಡುತ್ತೆ. ಓಕೆ, ಸೊ ಇದು GST ಪರ್ಚೇಸಿಗೆ ಅಪ್ಲೈ ಮಾಡುವಂಥದ್ದು. ಹಾಗೆ ಸೇಲ್ಸಿಗೆ ಅಪ್ಲೈ ಮಾಡೋದಿದ್ದರೆ ಇಲ್ಲಿ ಸೇಲ್ಸ್ ಅಂತ ಇದೆಯಲ್ಲ, ಆಲ್ರೆಡಿ ಎಂಟ್ರಿ ಆಗಿರುವಂಥದ್ದಿದೆ. ಇಲ್ಲಿ ಪೇಪರಿಗೆ 12% GST ಅಪ್ಲೈ ಮಾಡಬೇಕು. ಆಗ ನಾವೇನು ಮಾಡ್ಬೋದು, ಸೊ ಇಲ್ಲಿ ಡಬಲ್ ಸ್ಟೆಪ್ಪಲ್ಲಿ ಎಂಟರ್ ತೊಗೊಂಡು ಸೊ ಇಲ್ಲಿಂದ ಏನು ಮಾಡ್ಬೋದು, ಐಟಮ್ ಒಂದು ಸ್ಟೆಪ್ ಎಂಟರ್ ಹೊಡೆದಾಗ ಇನ್ನೊಂದು ಐಟಮ್ಸನ್ನು ನಾವೇನು ಮಾಡ್ಬೋದು, ಎಂಟ್ರಿ ಮಾಡ್ಬೋದು. ಸೊ ಈಗ ಡಬಲ್ ಸ್ಟೆಪ್ ಎಂಟರ್ ಹೊಡೆದು ಇಲ್ಲಿ ಆಲ್ಸಿ ಮಾಡಿ ಇನ್ಪುಟ್. ಸೊ ಸೇಲ್ಸಿಗೆ ಔಟ್ಪುಟ್ ಅಂತ ಹೇಳ್ತೀವಿ. ಔಟ್ಪುಟ್ CGST, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, ಅದರ್ಸ್, ಆಮೇಲೆ ಇಲ್ಲಿ GST ಗೂಡ್ಸ್ ವ್ಯಾಲ್ಯೂಸ್, ಸೇವ್. ಇಲ್ಲಿ 6%. ಅದಾದಮೇಲೆ ಮತ್ತೆ ಆಲ್ಸಿ ಇನ್ಪುಟ್, ಔಟ್ಪುಟ್ SGST, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST ಗೂಡ್, ಸೇವ್ 6%. ಓಕೆ, ಸೊ ಇಲ್ಲಿ ಔಟ್ಪುಟ್ CGST ಮತ್ತು ಔಟ್ಪುಟ್ SGST 6%. ಇಲ್ಲಿ ಆಟೋಮೆಟಿಕ್ಕಾಗಿ 3,85,000ಗೆ ಕ್ಯಾಲ್ಕುಲೇಷನ್ ಆಗಿಬಿಡುತ್ತೆ. ಸೊ ಇಲ್ಲಿ ಟೋಟಲ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಈಗ ಸೇವ್ ಮಾಡಿದರೆ ಆಮೇಲೆ ಎಸ್ ಅಂತ ಕೊಟ್ಟರೆ ಆಯಿತು. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇಗೆ ಪರ್ಚೇಸ್ ಮತ್ತು ಸೇಲ್ಸನ್ನು ಯಾವ ಮೆಥಡಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ಪಾರ್ಟ್ಸ್.